ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸ್ವಲ್ಪ ಆದರೂ ಬಿಸಿಲಿನ ಬೇಸಿಗೆ ಹೋಗಿ ಮಳೆಯ ತಂಪು ಅನಿಸ್ತೈತೆ ಅಲ್ವಾ? ಏನೇ ಆಗಲಿ, ನಾವುಗಳು ಪ್ರಕೃತಿ ಜೊತೆಗೂಡಿ ಜೀವನ ಮಾಡಬೇಕೇ ಹೊರತು ಪ್ರಕೃತಿ ನಿಯಮನ ಪಾಲಿಸ್ತಿದ್ರೆ ನಮಗೇ ತೊಂದರೆಗಳು ಹೆಚ್ಚಾಗ್ತಾ ಇರುತ್ತೆ. ಈ ದಿನ ನಮ್ಮ ಚಂಡೇವಾದ್ಯದ ಕಾರ್ಯಕ್ರಮದ ಜೊತೆಗೆ ಈ ವ್ಲಾಗ್ ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತು ಮಾಗಡಿಯ SBS ಪಬ್ಲಿಕ್ ಶಾಲೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಮ್ಮ ಚಂಡೇವಾದ್ಯನ ಆಯೋಜನೆ ಮಾಡಿದರು. ಅಲ್ಲಿ ನಮ್ಮ ಕಾರ್ಯಕ್ರಮ ಹೇಗಿತ್ತು, ಅಲ್ಲಿ ನಮ್ಮನ್ನ ಯಾವ ರೀತಿ ಉಪಚರಿಸಿದ್ರು ಅಂತ ನೀವೇ ನೋಡಿ. ನಮಗೆ ಪ್ರೋಗ್ರಾಮ್ನ ಕಾರ್ಯಕ್ರಮದ ಆಯೋಜನೆ ಕೊಟ್ಟಿದ್ದು ಪಂಚಾಕ್ಷರಿ ಸರ್. ಅವ್ರಿಗೆ ಧನ್ಯವಾದನ ನಮ್ಮ ತಂಡದ ಮೂಲಕ ಧನ್ಯವಾದನ ಹೇಳ್ತೀನಿ. ಕೆಂಗೇರಿ ಬಂಡೆಮಠದ ಸಚ್ಚಿದಾನಂದ ಸ್ವಾಮೀಜಿಯವರು SBS ಪಬ್ಲಿಕ್ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ ಮಾಗಡಿಯ NES ಸರ್ಕಲಲ್ಲಿ. ಆ ಶಾಲೆಯ ಉದ್ಘಾಟನೆ ಕಾರ್ಯಕ್ರಮ ಈ ದಿನ ಇತ್ತು. ಅಲ್ಲಿ ನಮ್ಮ ಚಂಡೇವಾದ್ಯದ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅಲ್ಲಿ ನಾವು ಬೆಳಗ್ಗೆ 10 ಗಂಟೆಗೆ ಎಂಟ್ರಿ ಆದ್ವಿ. ಅಲ್ಲಿ ಪೂಜೆ, ಹೋಮ ಎಲ್ಲ ವಿಧಾನಗಳು ನಡೀತಾ ಇದ್ವು. ಅಲ್ಲಿ ನಾವು ಹೋಗಿದ ತಕ್ಷಣ ಪಂಚಾಕ್ಷರಿ ಸರ್ ತಿಂಡಿಗೆ ಹೋಗ್ರಿ ಅಂತ ನಮ್ಮನ್ನ ತಿಂಡಿ ಕಳಿಸಿದ್ರು. ನಾವು ತಿಂಡಿ ತಿಂದ್ಕೊಂಡು ಬಂದು ಪೂಜೆಗೆ ನಾವು ಭಾಗಿಯಾಗಿದ್ವಿ. ಪೂಜೆ ಕಾರ್ಯಕ್ರಮ ತುಂಬ ಹೊತ್ತು ತುಂಬ ವಿಧಾನಗಳ ಜೊತೆಗೆ ಪೂಜೆ ನಡೀತಾ ಇತ್ತು. ನಾವು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೋಮ ಎಲ್ಲ ಮುಗಿದ ಮೇಲೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಕಾರ್ಯಕ್ರಮ ಮುಗಿದ ಮೇಲೆ ಹಾಗೆ ಸ್ಕೂಲ್ನ ನಾವು ನೋಡೋಣ ಅಂತ ಎಲ್ಲ ಸ್ಕೂಲ್ ಒಳಗಡೆ ರೂಮ್ಸ್ ಎಲ್ಲ ನೋಡೋದಕ್ಕೆ ಹೋದ್ವಿ. ನನಗೆ ಸ್ಕೂಲ್ನ ನೋಡಿ ತುಂಬ ಖುಷಿ ಆಯಿತು. ನಿಜವಾಗ್ಲೂ ಸಚ್ಚಿದಾನಂದ ಸ್ವಾಮೀಜಿಯವರಿಗೆ ಇರುವ ಶಿಕ್ಷಣದ ಬಗ್ಗೆ ಕಾಳಜಿ ನೋಡಿ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಡಿಜಿಟಲ್ ಶಿಕ್ಷಣದ ಮಾದರಿ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರು ಎಲ್ಲ ಕ್ಲಾಸ್ ರೂಮ್ಗಳ್ಗೂ ಡಿಜಿಟಲ್ ಮಾದರಿಯಲ್ಲೇ ಮಾಡಿಸಿರೋ ಅಂಥದ್ದು ಅಲ್ಲಿಗೋದ್ರೇ ನಮ್ಗೆ ಗೊತ್ತಾಗೋದು. ನಾನು ವೀಡಿಯೋಸು ಜಾಸ್ತಿ ಮಾಡೋದಕ್ಕಾಗಲಿಲ್ಲ, ಆದರೆ ದಯವಿಟ್ಟು ಎಲ್ಲರೂ ಶಾಲೆಗೆ ಹೋಗಿ ನೋಡಿರಿ. ಅಲ್ಲಿ ನೋಡಿದಾಗೇ ಅಲ್ಲಿ ನಮಗೆ ಶಿಕ್ಷಣ ಅವ್ರು ಯಾವ ರೀತಿ ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ನೋಡಿ ನಂಗೆ ತುಂಬ ಖುಷಿಯಾಯಿತು. ಅಲ್ಲಿ ಮ್ಯಾನೇಜ್ಮೆಂಟು ಮತ್ತು ಅಲ್ಲಿರೋ ಸಹ ಶಿಕ್ಷಕರ ಜೊತೆ ಎಲ್ಲ ಮಾತಾಡಿ ನಾವು ಶಾಲೆ ಬಗ್ಗೆ ತಿಳ್ಕೊಂಡ್ವಿ. ಅವರು ನಮ್ಮ ಚಂಡೇವಾದ್ಯನ ನೋಡಿ ತುಂಬಾ ಖುಷಿಪಟ್ಟರು. ನಮಗೆ ಸ್ವಾಮೀಜಿಗಳ ಆಶೀರ್ವಾದನೂ ಸಿಕ್ತು. ನಮ್ಮ ಕಾರ್ಯಕ್ರಮದ ಬಗ್ಗೆ ಅವರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಜೊತೆಗೆ ತುಂಬ ಪ್ರೋಗ್ರಾಮ್ಗಳ್ನ ನಮಗೆ ಕೊಟ್ಟರು. ಇನ್ನು ಈ ತಿಂಗಳಲ್ಲಿ 2-3 ಪ್ರೋಗ್ರಾಮ್ ಅವ್ರ ಕಡೆಯಿಂದನೇ ನಮಗೆ ಆಯೋಜನೆ ಆಯಿತು. ನಾವು ಈಗ ಹೊಸದಾಗಿ ಕಲ್ತ್ಕೊಂಡು ಈ ಕಾರ್ಯಕ್ರಮನ ಎಲ್ಲ ಕಡೆ ಕೊಡ್ತಿದ್ದೀವಿ. ನಮ್ಮ ಕಾರ್ಯಕ್ರಮದ ಬಗ್ಗೆ ನೀವುಗಳು ಕೊಡುವ ಪ್ರಶಂಸೆಗೆ ನಮಗೆ ಇನ್ನಷ್ಟು ಕಲಿಬೇಕು. ನಮ್ಮ ತಂಡ ಎಲ್ಲ ಹೆಣ್ಮಕ್ಳಿಗೂ ಮಾದರಿ ಆಗಬೇಕು. ಎಲ್ಲರೂ ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಿಮ್ಮ ಊರಲ್ಲಿ ನಡೆಯುವ ಶುಭ ಸಮಾರಂಭಗಳಿಗೆ ಚಂಡೇವಾದ್ಯನ ಕರೆಸಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ವಿಸಿಟಿಂಗ್ ಕಾರ್ಡನ್ನು ನಾನು ಮೊದಲೇ ಶೇರ್ ಮಾಡಿದ್ದೀನಿ. ಸ್ಕ್ರೀನ್ ಮೇಲೆ ನನ್ನ ಫೋನ್ ನಂಬರ್ನು ನಾನು ಹಾಕಿದ್ದೀನಿ. ದಯವಿಟ್ಟು ನಮಗೆ ಹೇಳಿ, ಹೆಚ್ಚು ಪ್ರೋತ್ಸಾಹ ಕೊಡಿ ನಮ್ಮ ಮಹಿಳಾ ತಂಡಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಲವ್ ಯು ಆಲ್. ಬಾಯ್. ಟೇಕ್ ಕೇರ್.